ಎಲ್ಲರಿಗೂ ನಮಸ್ಕಾರ. GH ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಗ್ಯಾಜೆಟ್ನ ಮಾಡಿದ್ವಿ. ಇದು ಪ್ರತಿದಿನ ನಮಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ನಾನು. ಏನಕ್ಕೆ ಅಂದರೆ ಇದು ಒಂದು ಮಿನಿ ಪವರ್ ಬ್ಯಾಂಕ್ ಅಂತಲೇ ಹೇಳ್ಬೋದು. ಈ ಮಿನಿ ಪವರ್ ಬ್ಯಾಂಕಲ್ಲಿ ನಾನು ಏನೇನು ಯೂಸ್ ಮಾಡಿದ್ದೀನಿ ಅಂದರೆ ಒಂದು ಬ್ಯಾಟ್ರಿ, ಒಂದು BMS ಮಾಡ್ಯೂಲ್ನ ಒಂದು ಯೂಸ್ ಮಾಡಿದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಏನಂದರೆ ಪವರ್ ಬ್ಯಾಂಕ್ ಮಾಡ್ಯೂಲ್. ಇದು ನಿಮಗೆ ಎಲ್ಲ ಎಲೆಕ್ಟ್ರಾನಿಕ್ಸ್ ಶಾಪಲ್ಲೂ ಸಿಕ್ಬಿಡುತ್ತೆ. ನಾನು ಇದು ತುಂಬ ಲೋ ಬಜೆಟಲ್ಲೇ ಮಾಡಿದ್ದೀನಿ. ಆಮೇಲೆ ನಾನು ಇಲ್ಲಿಗೆ ಒಂದು AV ಒಂದು ಔಟ್ ಕೊಟ್ಟಿದ್ದೀನಿ. ಏನಕ್ಕೆ ಅಂತ ಆಮೇಲೆ ಹೇಳ್ಕೊಡ್ತೀನಿ ಕ್ಲಿಯರಾಗಿ. ದಯವಿಟ್ಟು ನಮ್ಮ ವಿಡಿಯೋನ ನೋಡ್ತಿದ್ದೀರದೆ ತುಂಬ ಜನ, ಆದರೆ ಲೈಕ್ ಮಾಡ್ತಿಲ್ಲ. ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಅಂತ. ಇದು GH ಎಲೆಕ್ಟ್ರಿಕಲ್, ನಾನು ಗೌತಮ್ ಮಾತಾಡ್ತಿರೋದು. ಈಗ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಇದೇನೆಂದರೆ ಇದು ಲಿಥಿಯಂ ಬ್ಯಾಟ್ರಿ ಅಂತ. ಈ ಬ್ಯಾಟ್ರಿಲಿ ನಮಗೆ 3.7 ವೋಲ್ಟ್ ಔಟ್ಪುಟ್ ಬರುತ್ತೆ. 3.7 ವೋಲ್ಟ್ ಔಟ್ಪುಟ್ ಅಂದರೆ ಅದರಲ್ಲಿ ಆಂಪಿಯರ್ ಜಾಸ್ತಿ ಇರುತ್ತೆ. ಇದು ಇಲ್ಲ ಅಂದ್ರೂ 2,500 mAh ಬ್ಯಾಟ್ರಿ. ಅದು ತುಂಬ ಪವರ್ಫುಲ್ ಬ್ಯಾಟ್ರಿ ಅಂತಲೇ ಹೇಳ್ಬೋದು. ಇವಾಗ ನಾವು ಈ ಬೈಕ್ ಅಂತೆಲ್ಲ ಬರ್ತಿರುತ್ತಲ್ಲ, ಅದರೊಳಗಡೆ ಇಂಥ ಸೆಲ್ಗಳೇ ಯೂಸ್ ಮಾಡಿರುತ್ತಾರೆ, ಆದರೆ ಜಾಸ್ತಿ ಪವರ್ದು ಯೂಸ್ ಮಾಡಿರ್ತಾರೆ. ಇದು ನೋಡ್ತಿದ್ರಲ್ಲ BMS ಬಗ್ಗೆ ನಾನು ಓದ್ ವಿಡಿಯೋದಲ್ಲಿ ಹೇಳಿದೆ. ಇದರಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ, ಇವಾಗ ಈ ಬ್ಯಾಟ್ರಿ ಬರುವಂಥ ಇನ್ಪುಟ್ನ ಇದಕ್ಕೆ ಕೊಟ್ಬಿಟ್ಟು ಔಟ್ಪುಟ್ ಎತ್ತಿದ್ದೀನಿ ಅಷ್ಟೇ. ಇದ್ರ ಕೆಲಸ ಏನಿಲ್ಲ, ನಾನು ಇದ್ರದ್ದೇನು ಮುಟ್ಟಿಲ್ಲ. ಇದು C-pin ಟೈಪು ಚಾರ್ಜರ್ದು ಹಾಕ್ಬಿಟ್ಟು ಚೆನ್ನಾಗಿ ಗ್ಲೂ ಬಿಡ್ತಿದ್ದೀನಿ. ಗ್ಲೂ ಗನ್ನಲ್ಲಿ ಯೂಸ್ ಮಾಡಿ ಗ್ಲೂನ ಹಾಕಿದ್ದೀನಿ. ಈ ವೈರ್ನ ಇವಾಗ ಇನ್ಪುಟ್ಟು ಔಟ್ಪುಟ್ಟು ನಾನು ಓದ್ಸಲಿನ ಹೇಳಿದ್ದೀನಿ, ಅದೇನು ಹೇಳೋದು ಬೇಕಾಗಿಲ್ಲ. ಇನ್ಪುಟ್ ಕೊಟ್ಟು ಬ್ಯಾಟ್ರಿಗೆ, ಈ BMSಗೆ ಇನ್ಪುಟ್ ಕೊಟ್ಟು ನಾನು ಇದರಿಂದ BMS ಬೋರ್ಡಿಂದ ಔಟ್ ತೆಗೆದು ನಾನು ಇದು ನೋಡ್ತಿದ್ದೀರಲ್ಲ ಪವರ್ ಬ್ಯಾಂಕ್ ಮಾಡ್ಯೂಲ್, ಇದಕ್ಕೆ ಔಟ್ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಕೊತಿರೋದು ಬ್ಯಾಟ್ರಿ ಪ್ಲಸ್ಸು, ಬ್ಯಾಟ್ರಿ ಮೈನಸ್ಸು, ಬ್ಯಾಟ್ರಿ ಪ್ಲಸ್ಸು, ಸಾರಿ. ಆಮೇಲೆ ಇದು ನೋಡ್ತಿದ್ದೀರಲ್ಲ, ಇದು ಏನಕ್ಕೆ ಹಾಕಿದ್ದೀನಿ ಅಂದರೆ, ನನ್ನ ಹತ್ರ ಒಂದು ಮಲ್ಟಿಮೀಟ್ರ್ ಐತೆ. ಇದು HTC ಬ್ರ್ಯಾಂಡ್ರದ್ದು ಮಲ್ಟಿಮೀಟ್ರ್. ನಾನು ಓದ್ ವಿಡಿಯೋದಲ್ಲಿ ಹಾಕಿದ್ದೆ ಏನು ಇದನ್ನು ಹೆಂಗೆ 3.7 ವೋಲ್ಟ್ ಬ್ಯಾಟ್ರಿಂದ ಆನ್ ಮಾಡೋದು ಅಂತ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಈ ಪಿಗ್ನ ತೆಗ್ದು ಇದರಲ್ಲಿ ಇನ್ಸಲ್ಟ್ ಮಾಡಿಬಿಟ್ರೆ ಸಾಕು. ನನಗೆ ಇನ್ಸಲ್ಟ್ ಮಾಡಿಬಿಟ್ರೆ ಇದಕ್ಕೆ ನಾನು ಬ್ಯಾಟ್ರಿನೇ ಹಾಕಿಲ್ಲ, ನಾನು ಆ ಬ್ಯಾಟ್ರಿಯೋಡ ಔಟ್ ತೆಗ್ದು ಇದು ಕೊಟ್ಟಿದ್ದೀನಿ ನೋಡಿ. ಪವರು ತುಂಬ ಚೆನ್ನಾಗಿರುತ್ತೆ, ಇದನ್ನ ಯೂಸ್ ಮಾಡಿ ನೋಡಿ ಅಷ್ಟೇ. ಇದ್ರದ್ದೇನಿಲ್ಲ ಕೆಲಸ. ಆಮೇಲೆ ಇದರಿಂದ ನಮಗೆ 3.7 ವೋಲ್ಟು ಔಟ್ ಬರುತ್ತೆ. ನಾವು ಬೇರೆದಕ್ಕೆ ಒಂದು ಲೈಟ್ ಗೀಟ್ ಓಡಿಸ್ಕೋಬೋದು. ಮಲ್ಟಿಮೀಟರ್ನೂ ಇದು 888 ಬ್ಯಾಟ್ರಿ ಇರೋದ್ರಿಂದ ನಾನು ಈ ಥರ ಮಾಡಿದ್ದೀನಿ. ಓದ್ ವಿಡಿಯೋದಲ್ಲಿ ಹೇಳಿದೆ. ಇಷ್ಟೇ ಕಲೆಕ್ಷನ್. ಈ ಕಲೆಕ್ಷನ್ ಇನ್ನೊಂದ್ಸಲಿ ಹೇಳ್ಬಿಡ್ತೀನಿ ನೋಡಿ. ಇದು ಬ್ಯಾಟ್ರಿಯಿಂದ ಪ್ಲಸ್ ಮೈನಸ್ ಔಟ್ ತೆಗ್ದು ಈ BMSಗೆ ಇನ್ಪುಟ್ ಆಗಿ ಕೊಟ್ಟಿದ್ದೀನಿ. ಈ BMSಗೆ ಇನ್ಪುಟ್ ಕೊಟ್ಟು ತಿರ್ಗಾ ಔಟ್ ತೆಗ್ದು ಔಟ್ ಡೈರೆಕ್ಟು ಈ ಪವರ್ ಬ್ಯಾಂಕ್ ಮಾಡ್ಯೂಲ್ಗೆ ಹೋಗ್ತದೆ. ಈ ಮೈನಸ್ಸು ಪ್ಲಸ್ಸು ನೋಡ್ತಿದ್ದೀರಾ, ಅದನ್ನ ತೆಗ್ದು ಇಲ್ಲಿ ಮೈನಸ್ಸಲ್ಲಿ ನಾನು ಏನು ಮಾಡಿದ್ದೀನಿ, ಈ ಮೈನಸ್ಗೆ ಈ ಜಾಕಲ್ಲಿ ಮೈನಸ್ಸು ಪ್ಲಸ್ ಅಂತ ಇರುತ್ತೆ. ಮೈನಸ್ ಯಾವುದಂದರೆ ಈ ನೋಡ್ತಿದ್ದೀರಲ್ಲ, ಇದು ಮೈನಸ್ ಅಂತಾರೆ ಇದನ್ನು. ಈ ಬಾಡಿ ಇದನ್ನು ಮೈನಸ್ಸು. ಇದು ಲೆಡ್ ಇಲ್ಲಿ ಕಾಣಿಸ್ತೈತಲ್ಲ, ಈ ಲೆಡ್ ಕಾಣಿಸ್ತೈತಲ್ಲ, ಇದು ಪ್ಲಸ್ ಅಂತ, ಸರಿನಾ? ಈ ಪ್ಲಸ್ಸು ನೋಡಿ, ಪ್ಲಸ್ ಜಾಗ ಕೊಟ್ಟಿದ್ದೀನಿ. ವೈಟು ಬ್ರೌನು ನಾನು B+ ಅನ್ನೋ ಇರೋ ಜಾಗದಲ್ಲಿ ಕೊಟ್ಟಿದ್ದೀನಿ. ಈಗ ನಾನು ಇದರಲ್ಲಿ ಚಾರ್ಜ್ ಆಗಲ್ಲ ಅಂತ ಅನ್ಕೊಬಿಟ್ಟಿರ್ತಾರೆ. ಇದರಲ್ಲೂ ಚಾರ್ಜ್ ಮಾಡ್ಕೋಬೋದು ನಾವು ಈ ಮಾಡ್ಯೂಲಲ್ಲೂ. ಆದರೆ ನನ್ನ ಹತ್ರ BMS ಇರೋದ್ರಿಂದ ನಾನು BMS ಹಾಕಿ ಕೊಟ್ಟಿದ್ದೀನಿ. ಚಾರ್ಜ್ ಹಾಕಿ ತೋರಿಸ್ತೀನಿ. ಈಗ ನೋಡ್ತಿರ್ಬೋದು ನನ್ನ ಮುಂದೆ ಈ ವೈರ್ ಐತೆ, C-pin ಇದು C-pin ನೋಡ್ತಿದ್ದೀರಲ್ವಾ, ಇದನ್ನು ನಾನು ಇಲ್ಲಿಗೆ ಇನ್ಸಲ್ಟ್ ಮಾಡ್ತೀನಿ ನೋಡಿ. ನಮಗೆ ಇದು ಚಾರ್ಜ್ ಆಯ್ತೈತೆ ಅಂದಾಗ ನಮಗೆ ರೆಡ್ ಸಿಂಬಲ್ ಬರುತ್ತೆ, ರೆಡ್ ಇಂಡಿಕೇಟ್ರು. ಆಮೇಲೆ ಚಾರ್ಜ್ ಆದಮೇಲೆ ಇದರಲ್ಲಿ ಪಕ್ಕದಲ್ಲೇನೆ ಬ್ಲೂ ಇಂಡಿಕೇಟರ್ ಐತೆ, ಅದು ನಮಗೆ ಗ್ಲೋ ಆಗಕ್ಕೆ ಶುರು ಆಗ್ತದೆ. ಇದು BMS ಹಾಕಿದ್ರೆ ಬ್ಯಾಟ್ರಿಗೆ ಪ್ರೊಟೆಕ್ಷನ್ ಚೆನ್ನಾಗಿರುತ್ತೆ. ಆಮೇಲೆ ಶಾರ್ಟ್ ಸರ್ಕ್ಯೂಟ್ ಆದ್ರೂ ನಮಗೆ ಈ IC ಮೂಲಕ ನಮಗೆ ಕಟ್ ಆಫ್ ಆಗ್ತದೆ ಕರೆಂಟು. ಇದು ಹೇಳ್ಬೋದು ನೀವು ಎಷ್ಟು ಪ್ಯಾಕಪ್ ಕೊಡ್ಬೋದು ಅಂತ. ಅದು ಕೊಟ್ಟರೆ ಒಂದು ಮೊಬೈಲ್ನ ಚಾರ್ಜ್ ಮಾಡ್ಕೋಬೋದು ನಾವು ಈ ಬ್ಯಾಟ್ರಿಲಿ. ಈಗ ಡಬಲ್ ಬ್ಯಾಟ್ರಿ ಹಾಕ್ಬಿಟ್ರೆ ನಾವು ಇದು 1-2 ಸಲ 3 ಸಲ ಚಾರ್ಜ್ ಮಾಡ್ಕೋಬೋದು. ಆಗ 6 ವೋಲ್ಟ್ ಆಗೋಯ್ತದೆ. ಇವಾಗ ನೋಡಿ, ನಾನು ಇಲ್ಲಿ ಚಾರ್ಜ್ ಹಾಕ್ತಿದ್ದೀನಿ, ಇದನ್ನ ಇನ್ಸಲ್ಟ್ ತೆಗೆದು ಬಿಡ್ತೀನಿ. ಈಗ ಇನ್ನೊಂದು ಚಾರ್ಜರ್ ಐತೆ, ಇದನ್ನು ನಾನು ಇಲ್ಲಿಗೆ ಹಾಕ್ತೀನಿ.
ಹಾಕಾಯಿತು. ನೋಡಿ ಇಲ್ಲಿ ಇದೇ ವೈರು. ಈಗ ನನ್ನ ಹತ್ರ ಈ ಇನ್ನೊಂದು ಮೊಬೈಲ್ ಐತೆ, ನೋಡ್ತಿದ್ದೀರಲ್ಲ, ಇಲ್ಲಿಗೆ ನಾನು ಇನ್ಸರ್ಟ್ ಮಾಡ್ತೀನಿ. ಅಲ್ಲಿ ನೋಡ್ತಿರ್ಬೋದು ನೀವು, ಇಂಡಿಕೇಟರ್ ಶುರು ಆಯಿತು. ಇಲ್ಲೂ ನೋಡಿ ಚಾರ್ಜಿಂಗ್ ಸಿಂಬಲ್ ಬತ್ತು. ನಾನು ಏನು ಡುಬಾಕ್ ಮಾಡ್ತಿಲ್ಲ, ನೋಡ್ಕೋಬೋದು. ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೊಸ್ದಾಗಿ ಶುರು ಮಾಡಿರೋದ್ರಿಂದ ನಿಮ್ಮ ಸಪೋರ್ಟ್ ನಮಗೆ ಇರಬೇಕು ದಯವಿಟ್ಟು ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಿದ್ದೀನಿ. ನಮಸ್ಕಾರ, ವಂದನೆ. ನೋಡ್ತಿದ್ದೀರಲ್ಲ, ಇಲ್ಲಿ ಗ್ಲೋ ಆಯ್ತೈತೆ ನಮಗೆ, ಅದಕ್ಕೆ ನಾನು ಇಲ್ಲಿಗೆ ಗ್ಲೂ ಬಿಟ್ಬಿಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿಂದ ಅಲ್ಲಿಗೆ ಪಾಸ್ ಆಯ್ತದೆ. ಅಲ್ಲಿಗೇನು ಲೈಟ್ ಕೊಟ್ಟಿಲ್ಲ ನಾನು, ಈ ಬೋರ್ಡ್ದ ಒಂದು ಲೈಟೇ ಅದು. ಸರಿನಾ? ನಮಸ್ಕಾರ, ವಂದನೆ. ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಮಸ್ಕಾರ.